ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೌಕರರು ಅಲ್ಲಿ ಇಲ್ಲಿ ಕೆಲವರು ಇರ್ಬೋದು ತಪ್ಪುಗಳನ್ನು ಮಾಡಿದಂಥವ್ರು, ಆದರೆ ಮೆಜಾರಿಟಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ನಾವು GST ಕಲೆಕ್ಷನ್ನಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ಅಂತಂದ್ರೆ, ಒಳ್ಳೆ ನೌಕರು ಇಲ್ಲೇ ಕಷ್ಟ ಸಾಧ್ಯ ಆಯ್ತಿತ್ತ? ಅದು ಹೆಮ್ಮೆ ಇದೆ ನಮಗೆ. ಕರ್ನಾಟಕ ರಾಜ್ಯದ ನೌಕರರು GST ಕಲೆಕ್ಷನ್ನಲ್ಲಿ 2ನೇ ಸ್ಥಾನ, ಮಹಾರಾಷ್ಟ್ರ ನಂಬರ್ 1, ನಂಬರ್ 2 ಕರ್ನಾಟಕ. ಹಾಗಂತೇಳಿ ನಮ್ಮ ಬೆನ್ನನ್ನು ನಾವೇ ತಟ್ಟಕ್ಕಾಗಲ್ಲ, ನಾವು ಯಾವಾಗ ಎಚ್ಚರವಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಸಂವಿಧಾನ 75 ವರ್ಷ ಆಯ್ತು. ಈ 75 ವರ್ಷಗಳಾದರೂ ಕೂಡ ಸಂವಿಧಾನದ ದೇವೋದ್ದೇಶಗಳು ಇನ್ನೂ ಜಾರಿಯಾಗಿಲ್ಲ ಅಲ್ವಾ? ಇನ್ನು ಬಡತನ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಕಾಡ್ತಾ ಇದ್ದಾವೆ. ಇವನ್ನೆಲ್ಲ ಹೋಗ್ಲಾಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲ. ಈಗ ನಾವು ಬಸವಣ್ಣನವರನ್ನು ಪೂಜೆ ಮಾಡ್ತೀವಿ, ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ತೀವಿ, ಗಾಂಧಿಯವರನ್ನ ಪೂಜೆ ಮಾಡ್ತೀವಿ. ಯಾಕಂತಂದ್ರೆ ಅವರು ಇಡೀ ಬದುಕಿನ ಉದ್ದಕ್ಕೂ ಕೂಡ ಸಮಾನತೆಗಾಗಿ ಹೋರಾಟವನ್ನು ಮಾಡೋದು, ಸಮಾಜದ ಪರಿವರ್ತನೆಗೆ ಪ್ರಯತ್ನವನ್ನು ಮಾಡೋದು. ಅದು ನಮ್ಮ ಜವಾಬ್ದಾರಿ ಇದೆ, ನಿಮ್ಮ ಜವಾಬ್ದಾರಿ. ನಾವು ತಪ್ಪು ಮಾಡಿದ್ರು ತಪ್ಪೆ, ನೀವು ತಪ್ಪು ಮಾಡಿದ್ರು ತಪ್ಪೆ. ತಪ್ಪು ಎಲ್ಲ ಒಂದೇ. ನಾ ಎಲ್ಲ ರಾಜಕಾರಣಿಗಳನ್ನೆಲ್ಲ ಸರಿಯಾಗಿದ್ದಾರೆ ಅಂತ ಒಪ್ಕೊಳ್ಳೋಕೆ ತಯಾರಾಗಿಲ್ಲ, ಅಥವಾ ಸರ್ಕಾರಿ ನೌಕರರು ಕೂಡ ಎಲ್ಲರೂ ಸರಿ ಇದ್ದಾರೆ ಅಂತ ಕೂಡ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಒಟ್ಟಾರೆಯಾಗಿ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. 75 ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ನಿರ್ಮಾಣ ಆಗಿರೋಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 25ನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ. 1949 ನವೆಂಬರ್ 25ನೇ ತಾರೀಕು ನಮ್ಮ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಭಾಷಣ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತಾ ಇದೆ. ಅವತ್ತು ಎಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅವರು ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ರು, ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಇವು ಸಿಕ್ಕದೆ ಹೋದ್ರೆ, ಈ ಅಸಮಾನತೆ ಹೋಗದೆ ಹೋದ್ರೆ, ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದನ್ನು ಯಾರೋ ಅಸಮಾನತೆಯಿಂದ ನರಳ್ತಾರೆ, ಆ ಜನರೇ ಧ್ವಂಸ ಮಾಡಿಬಿಡ್ತಾರೆ. ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳಿದರು. ಆ ಜನರೇ ಧ್ವಂಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಮ್ಮ ಕೆಲಸದಲ್ಲಿ ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ನಮಗೆಲ್ಲ ಅವಕಾಶ ಸಿಕ್ಕಿದೆ. ಬಹಳ ಜನ ಅವಕಾಶಗಳು ಇಲ್ಲದೇ ಇರ್ತಕ್ಕಂಥ ಜನ ಇದ್ದಾರೆ. ನಿಮ್ಗೆ ಅವಕಾಶ ಸಿಕ್ಕಿದೆ, ನಮ್ಗೆ ಅವಕಾಶ ಸಿಕ್ಕಿದೆ. ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಜನರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ನಮಗೂ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾವಿಬ್ಬರು ಸೇರಿ ಸಮಾಜನ ಬದಲಾವಣೆ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ, ಯಾಕಂದ್ರೆ ಒಂದು ದಿನದಲ್ಲಿ 2 ದಿನದಲ್ಲಿ ಪರಿವರ್ತನೆ ಆಗಲ್ಲ. ಬಹಳ ನಮ್ಮ ಜಾತಿ ವ್ಯವಸ್ಥೆ ಅಸಮಾನತೆ ಬೇರು ಬಿಟ್ಟಿದೆ.
ಆ ಬೇರು ಸಹಿತ ಕಿತ್ತಾಕ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ಯಾರ್ಯಾರಿಗೆ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಈ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮಗೆ ಆಯಸ್ಸು ಆರೋಗ್ಯಗಳೆಲ್ಲ ಕೊಡ್ಲಿ, ಉಳಿದವ್ರಿಗೂ ಕೊಡ್ಲಿ. ನಾವು ನೀವೆಲ್ಲ ಎಷ್ಟು ದಿನ ಈಗ, ಯಾಕಂದ್ರೆ ನಿಮಗೆ 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗ್ಬೋದು. ನಾವು ಕೂಡ ನಮಗೆ ರಿಟೈರ್ಮೆಂಟ್ ಇಲ್ಲ ರಾಜಕಾರಣಿಗಳಿಗೆ. ಆರೋಗ್ಯ ಸರಿ ಇಲ್ಲದೆ ಹೋದ್ರೆ ಬಿಟ್ಬಿಡ್ಬೋದು ಅಷ್ಟೇ. ಇಲ್ಲ ನಮಗೆ ರಿಟೈರ್ಮೆಂಟ್ ಇಲ್ಲ, ನಿಮಗೆ ರಿಟೈರ್ಮೆಂಟ್ ಇದೆ. ಮತ್ತೆ ನಮಗೆ ನೀವು ಬಯಸಿ ಬಂದಿದ್ದೀರಿ ಈ ಕೆಲಸಕ್ಕೆ, ಆದ್ರೆ ನಾವು ನಮ್ಮನ್ನು ಯಾರು ಕರೆದಿಲ್ಲ, ನಾವೇ ಬಂದಿದ್ದೀವಿ. ಕೆಲಸ ಮಾಡ್ತೀವಪ್ಪ, ಜನರ ಸೇವೆ ಮಾಡ್ತೀವಿ ಅಂತ ನಾವು ಬಂದಿದ್ದೀವಿ. ಅದರಿಂದ ನಾವು ನೀವೆಲ್ಲ ಒಳ್ಳೆ ಕೆಲಸ ಮಾಡೋಣ, ಸಮಾಜಮುಖಿಯ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ, ಮತ್ತೆ ಸರ್ಕಾರಿ ನೌಕರರ ದಿನಾಚರಣೆ ಇದು 21ನೇ ತಾರೀಕು, ಏಪ್ರಿಲ್ 21ನೇ ತಾರೀಕು ಮಾಡಲಾಗಿದೆ. ಇದು ಯಾಕೆ ಪ್ರಾರಂಭ ಆಗಿ ಗೊತ್ತಲ್ಲ? ಗೊತ್ತೇನೆ? ಸರಿ 4 ವರ್ಷದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಏಕೆ ನಮ್ಮ ದೇಶದಲ್ಲಿ ICS ಅಂತ ಇತ್ತು, ICS ಹೋಗಿ IAS ಆಯ್ತು. ಅದನ್ನ ವಲ್ಲಭಾಯ್ ಪಟೇಲ್ರು ಉದ್ದೇಶಿಸಿ ಮೊದಲನೇ ಬ್ಯಾಚನ್ನು ಭಾಷಣ ಮಾಡ್ತಾರೆ. ಅದಕ್ಕೆ ಅವತ್ತಿನಿಂದ ಇದು ಸರ್ಕಾರಿ ನೌಕರರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಸೊ ಏನೇ ಆಗಲಿ ನಿಮ್ಗೆಲ್ರಿಗೂ ಶುಭ ಆಗಲಿ ಅಂತ ಹಾರೈಸಿ, ಇಡೀ ರಾಜ್ಯದ ಜನರಿಗೆ ಶುಭ ಆಗಲಿ ಅಂತ ಹಾರೈಸಿ. ಯಾಕಂದ್ರೆ ನಾವು ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದನ್ನು ತಲುಪಿಸೋದು ನೀವೇ. ಜನರು ಮತ್ತು ಸರ್ಕಾರದ ಮಧ್ಯೆ ಇರ್ತಕ್ಕಂಥದ್ದು ನೀವೇ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ. ಅಫ್ಕೋರ್ಸ್ ರಾಜಕಾರಣಿಗಳು ಕೂಡ ಒಳ್ಳೆ ಕೆಲಸ ಮಾಡಬೇಕು, ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು. ಆ ಕೆಲಸ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.